मग उडी मारून तो खिडकीपाशी आला. बाय. ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದಿರಿ? ಆರಾಮದಿರೇನೋ? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋನು ಬರೀ. ಇದು 2 ದಿವಸದಿಂದ ಲಾಗ್ ಐತಿ ನೋಡ್ರಿ. ಮಂಗಳವಾರ ಮತ್ತು ಬುಧವಾರದ ಲಾಗ್ ಐತಿ. ಫೈನಲಿ ನಮ್ಮ ಊರಿಗೆ ಬಂದು ತಲುಪ್ತೀವಿ. ಅಂದರೆ ನಿನ್ನೆ ನಾವು ಊರಿಗೆ ಬರಾಕತ್ತಿದ್ವಿ, ಅಂದರೆ ನಮ್ಮ ಬಿಜಾಪುರಕ್ಕೆ ಬರಾಕತ್ತಿದ್ವಿ. ನಂಗೆ ಹಾಗಾಗಿ ಇದು ಅಪ್ಲೋಡ್ ಮಾಡೋಕೆ ಆಗಲಿಲ್ಲ ರೀ. ಅದಕ್ಕಾಗಿ 2 ದಿವಸದಿಂದ ಲಾಗನ್ನು ಇವತ್ತನ ಅಪ್ಲೋಡ್ ಮಾಡಾಕತ್ತಿದ್ದು. ಎಡಿಟ್ ಮಾಡಿಬಿಟ್ಟು ನಮ್ಮ ತಂಗಿ ಮನೆಗಳಿಗಿನ ಪದ್ಧತಿ ಹೆಂಗಂದ್ರೆ ಬೆಳಗ್ಗೆ ಎದ್ದು ಕೂಡಲೇ ಅವ್ರ ಮನೆಯೊಳಗೆ ಚಹಾ ಬಿಸ್ಕೆಟ್ ಅಥವಾ ಚಹಾ ಟೋಸ್ಟ್ ತಿನ್ನೋದ್ರಿ. ನನಗೆ ಇಷ್ಟ ಆಗಂಗಿಲ್ಲ ಆ್ಯಕ್ಚುಲಿ. ಬೆಳಗ್ಗೆ ಎದ್ದು ಚಹಾ ಬಿಸ್ಕೆಟು ಆಗಲಿ ಚಹಾ ಟೋಸ್ಟ್ ತಿನ್ನಕ್ಕೆ ಹೋಗ್ಬಾರ್ದು. ಆದರೆ ಅವ್ರ ಪದ್ಧತಿ ಏನಿಲ್ಲ ಅದನ್ನ ಮಾಡ್ತಾರೋ. ಅಂದರೆ ನಂಗೆ ಇಷ್ಟ ಆಗಂಗಿಲ್ಲ ರೀ. ನನ್ನ ಸಲಂದಂತೇಳಿ ಚಹಾ ಮಾಡಿ ಇಟ್ಟಿದ್ಲು, ಬಟ್ ನಾನು ಕುಡ್ದಿಲ್ಲ ರೀ. ನಾಷ್ಟ ಮಾಡಿಬಿಟ್ಟು ಕುಡಿತೀನಿ ಅಂತೇಳಿ. ಅಂದರೆ ನಂಗೆ ಬೆಳಗ್ಗೆ ಎದ್ದು ಚಹಾ ಕುಡಿದ್ಬಿಟ್ರೆ ಪಿತ್ತ ಆಗುತ್ತೆ. ಅದಕ್ಕಾಗಿ ನಾನು ಬೆಳಗ್ಗೆ ಖಾಲಿ ಹೊಟ್ಟೆ ಒಳಗೆ ಚಹಾ ಕುಡಿಯೋಕೆ ಹೋಗಂಗಿಲ್ಲ ರೀ. ಆದರೆ ಅವ್ರ ಮನೆಯೊಳಗೆ ಮಾತ್ರ ಬೆಳಗ್ಗೆ ಎದ್ದು ಕೂಡಲೇ ಚಹಾ ಬಿಸ್ಕೆಟ್ ಚಹಾ ಟೋಸ್ಟ್ ಬೇಕನ ಎಷ್ಟೇ ಹೇಳಿದ್ರು ಕೇಳಂಗಿಲ್ಲ ರೀ. ಯಾಕಂದ್ರೆ ನಾನು ಹೇಳ್ತಾ ಇರ್ತೀನಿ ಚಹಾ ಬಿಸ್ಕೆಟ್ ತಿನ್ನಕ್ಕೆ ಹೋಗ್ಬೇಡ್ರಿ ಅಂತೇಳಿ. ಆದ್ರೂ ಅವ್ರಿಗೆ ರೂಢಿ ಆಗ್ಬಿಟ್ಟೈತಿ. ಬೆಳಗ್ಗೆ ಎದ್ದು ಕೂಡಲೇ ಚಹಾ ಬಿಸ್ಕೆಟ್ ತಿಂದ ಮುಂದಿನ ಕೆಲಸ ರೀ. ಅಂದ್ರೆ ಅವರು ನಾಷ್ಟ ಎಲ್ಲ 11 ಗಂಟೆಗೆಲ್ಲ ಮಾಡ್ತಾರೆ. 11 ಗಂಟೆಗೆ ರೀ. ಅಂದರೆ ಏನು ಮಾಡೋಕ್ಕಾಗಂಗಿಲ್ಲ. ಅವ್ರವ್ರ ಪದ್ಧತಿ ಅವರು ಪಾಲಿಸ್ತಾರೆ. ನಮ್ಮ ಪದ್ಧತಿನ ನಾವು ಪಾಲಿಸೋದು ಅಷ್ಟೇ ರೀ. ಅಂದರೆ ಆಗಿ ಬರ್ಲಿಕ್ಕಂದ್ರೆ ಸುಮ್ಮನೆ ಕುಡಿದು ತ್ರಾಸು ಮಾಡ್ಕೊಳಕ್ಕಿಂತ ಹಂಗೆ ಇರೋದು ಬೆಸ್ಟ್ ಅಂತೇಳಿ ನಾನು ಅವರೆಲ್ಲ ಚಹಾ ಬಿಸ್ಕಿಟ್ ತಿಂದಿದ್ರು. ನಾನು ಜಳಕ ಎಲ್ಲ ಮುಗಿಸಿದ್ದೇವೆ ರೀ. ನಮಸ್ಕಾರ ಮಾಡಿಕೊಂಡು ಈಗಿದ್ರೆ ನಾಷ್ಟಕ್ಕೂ ರೆಡಿ ಮಾಡಿ ನಾಷ್ಟನೂ ಮಾಡಿದೆ ನೋಡಿರಿ. ನಮ್ಮ ತಂಗಿ ಮನೆ ಹತ್ರ ಇದು ಗುಲ್ಗಂಜಿ ಗಿಡ ಐತಿ. ಅಂದರೆ ಇದು ಏನಂತಾರಲ್ಲ ಸ್ವೀಟಾಗಿರುತ್ತೆ ಎಲೆ. ಮತ್ತು ಇದು ಎಲೆ ತಿನ್ನೋದ್ರಿಂದ ನಮ್ಮ ಗಂಟ್ಲು ಸರಿ ಆಗುತ್ತೆ. ಅಂದ್ರೆ ಸ್ವಲ್ಪ ವಯಸ್ಸು ಚಲೋ ಆಗ್ತೈತೆ ಅಂತ ಹೇಳ್ತಾರೋ. ಮತ್ತು ರುಚಿನೂ ಇರ್ತೈತೆ ರೀ. ನಾನು ಈಗ ಅದನ್ನ 1-2 ಎಲೆ ತಿನ್ನಾಕತ್ತಿದ್ದೆ. ಮತ್ತು ಅಲ್ಲಿ ಗುಲ್ಗಂಜಿ ಆಗಿದ್ದನ್ನು ಕಾಣಿಸ್ತಾ ಅದನ್ನ ಹರ್ಕೊಂಡು ಬಂದೆ ನೋಡ್ರಿ. ಈ ರೀತಿ ಇರ್ತೈತಿ. ಅಂದರೆ ಅದು ಒಳಗಡೆ ಇರ್ತಾವೆ. ಮತ್ತು ಗಂದಗಿ ಅಂಗಡಿ ಒಳಗೆಲ್ಲ ಸಿಗ್ತಾವೆ. ಮನೆಯೊಳಗೆ ಇರಬೇಕಂತ ಹೇಳ್ತಾರೋ. ಲಕ್ಷ್ಮಿ ಕಟಾಕ್ಷ ಆಗುತ್ತಂತ ಹೇಳ್ತಾರೋ. ಅಂದರೆ ಹಂಗಾಗಿ ನಾನು 1-2 ಆಗಿದ್ದ ತಂದು ಹರಿದಿಟ್ಟೆ ನೋಡ್ರಿ. ಅಂದರೆ ನಮ್ಮ ಮನಸ್ಸಿನ ಭಾವನೆಗಳು ಅಷ್ಟೇ. ಈಗಿದ್ರೆ ನಾಷ್ಟ ಎಲ್ಲ ಮುಗಿಸಿ ಇನ್ನಿದ್ರೆ ನಮ್ಮ ತನು ಡಿ-ಮಾರ್ಟಿಗೆ ಹೋಗಿ ಬರೋಣ ಅಂತೇಳಿ ಕಿರಿಕಿರಿ ಮಾಡಾಕತ್ತಿದ್ಲು 2 ದಿವಸದಿಂದ ರೀ. ಹೋಗಿ ಬರೋಣ ಮಮ್ಮಿ ಅಂತೇಳಿ. ಹಾಗಾಗಿ ಈಗ ನಾನು ಮತ್ತು ನಮ್ಮ ತಂಗಿ ತನು 3 ಮಂದಿ ಹೊಂಟಿವಿ ನೋಡ್ರಿ. ಗಂಡು ಮಕ್ಕಳಿಗೆ ಕರ್ಕೊಂಡು ಹೋದ್ರಂತೂ ಏನೋ ತಿರ್ಗಾಡಕ್ಕೂ ಆಗಂಗಿಲ್ಲ. ಮತ್ತು ಅವ್ರು ಏನೋ ನೋಡು ಗುಡ್ಸಂಗಿಲ್ಲ. ಹಾಗಾಗಿ ನಮ್ಮ ಮನೆಯವ್ರಿಗೆ ಇಲ್ಲೇ ಕೂಡ್ರಿ ನೀವು ಅಂತೇಳಿ ನಾನು ಮತ್ತು ತನು ನಮ್ಮ ತಂಗಿ 3 ಮಂದಿ ಹೊಂಟಿವಿ ನೋಡ್ರಿ. ನಮ್ಮ ತಂಗಿ ಗಂಡನೂ ಬರೋರಿದ್ರ. ಅಂದ್ರೆ 1:00 ಹಾಗಾಗಿ ನಾವೀಗ ಹೋಗಿ ಬರೋಣ ಅಂತ ನಾಷ್ಟ ಎಲ್ಲ ಮುಗಿಸ್ಕೊಂಡು ಫೈನಲಿ ಬಂದೀವಿ ನೋಡ್ರಿ. ಅಂದರೆ ನಮ್ಮ ತಂಗಿ ಮನೆಯಿಂದ 2 ಕಿಲೋಮೀಟ್ರ್ ಅಷ್ಟೇ ಆಗುತ್ತೆ. ಹಾಗಾಗಿ ಬಂದು ನೋಡ್ಕೊಂಡು ಹೋದ್ರಾಯ್ತು. ಮತ್ತು ಬರ್ಲಿಕ್ಕಂದ್ರೆ ತನು ಶಟ್ಕೊಂಡ್ಬಿಡ್ತಾಳೆ. ಮತ್ತು ನಾವು ನಾಳೆ ಬೆಳಗ್ಗೆನೇ ಊರಿಗೆ ಹೋಗೋದೈತಿ. ಅದಕ್ಕಾಗಿ ಇವತ್ತನ ಆಕೆಗೆ ಕರ್ಕೊಂಡು ಬಂದ್ರಾಯ್ತು ಅಂತೇಳಿ ಈಗ ಫೈನಲಿ ಬಂದೀವಿ ನೋಡ್ರಿ. ಏನು ತೊಗೊಳೋದೇನೈತಿ ಎಲ್ಲ ಬಿಜಾಪುರದಾಗೂ ಸಿಗ್ತಾವಲ್ಲ. ಸುಮ್ಮನೆ ಬಂದು ವೇಸ್ಟ್ ಮಾಡೋ ಟೈಮ್ ಅಂತ ಅನ್ನಿಸ್ತಾ ಇರ್ತೈತಿ. ಆದರೆ ಮಕ್ಳಿಗೆ ಹಂಗಾದ್ರೆ ಏನಾದರೂ ಹೋಗಬೇಕು ನೋಡ್ಬೇಕಂತ ಅನ್ನಿಸ್ತಾ ಇರ್ತೈತಿ. ಅದಕ್ಕಾಗಿ ಬಂದೀವಿ ನೋಡ್ರಿ. ಫೈನಲಿ ಇಲ್ಲಿ ನಾವು ಬಟ್ಟೆ ಅಥವಾ ಏನಾದರೂ ಅಡುಗೆ ಮನೆ ಸಾಮಾನು ತೊಗೊಳಕ್ಕಿಂತ ಬಿಸ್ಕೆಟು ಚಾಕ್ಲೇಟು ಮತ್ತು ಗ್ರೋಸರಿ ಸ್ವಲ್ಪ ಕಡಿಮೆ ಸಿಗೋತ್ರಿ. ನಾವೆಲ್ಲ ಇಲ್ಲಿಂದ ಏನು ತೊಗೊಂಡು ಹೋಗೋಕ್ಕಾಗಂಗಿಲ್ಲ. ನಮ್ಮ ತಂಗಿ ಸ್ವಲ್ಪ ತೊಗೊತಾಳು ಏನು ಮನೆಗೆ ಬೇಕಲ್ಲ ಅಷ್ಟು. ಈಗಿದ್ರೆ ನಾವು ಬಂದು ತಿರುಗಾಡಿ ನೋಡಾಕಂತೀವಿ. ಆ್ಯಕ್ಚುಲಿ ನಮ್ಮ ತನಗೆ ಡ್ರೆಸ್ ಕೊಡಿಸ್ಬೇಕಂದಿತ್ತು. ಆಕೆಗಂತೂ ಯಾವ ಡ್ರೆಸ್ಸು ಮನಸ್ಸಿಗೆ ಬರಲಿಲ್ಲ ರೀ. ಬರೀ ಚಾಕ್ಲೇಟ್ ಬಿಸ್ಕಿಟ್ ಡೈರಿ ಇಂಥದ್ದೇ ನೋಡಾಕತ್ತಿದ್ಲು. ಬಟ್ಟೆ ಯಾವುದೂ ಇಷ್ಟನೇ ಆಗಲಿಲ್ಲ. ಅಂದ್ರೆ ಅರ್ಬಿನೂ ಅಷ್ಟು ಇಷ್ಟ ಆಗಲಿಲ್ಲ. ಮತ್ತು ರೇಟ್ನೂ ಜಾಸ್ತಿ ಐತಿ ಬಿಜಾಪುರದನ್ಕಿಂತ ರೀ. ನಮ್ಮ ಬಿಜಾಪುರ ಒಳಗೆ 700-800 ರೂಪಾಯಿಗೆ ಸಿಗ್ತಿದ್ರೆ ಇಲ್ಲಿ 1,000 ರೂಪಾಯಿ ತನಕನೂ ರೇಟ್ ಐತಿ. ಪ್ಯಾಂಟ್ ಬೇಕಾಗಿದ್ದು ಆ್ಯಕ್ಚುಲಿ ತನಗೆ ಸ್ಟೇಟ್ ಪ್ಯಾಂಟ್ ರೀ. ಆದರೆ ಒಂದು ಆಕೆಗೆ ಇಷ್ಟನೇ ಆಗಲಿಲ್ಲ. ಮತ್ತು ಕ್ವಾಲಿಟಿನೂ ಅಷ್ಟೊಂದೇನು ಇಷ್ಟ ಆಗಲಿಲ್ಲ. ಮತ್ತು ರೇಟ್ನೂ ಜಾಸ್ತಿ ಇದ್ದು. ಮಮ್ಮಿ ಬಿಜಾಪುರ ಒಳಗೆ ಇದಕ್ಕಿಂತ ಕಮ್ಮಿನೇ ಸಿಗ್ತಾವೆ ಮತ್ತು ಇದಕ್ಕಿಂತ ಚಲೋನೇ ಇರ್ತಾವೆ.
ಬ್ಯಾಡ್ ಬಿಡವ ಅಂತ ಅನ್ನಕತ್ತಿದ್ಲು. ಆದರೆ ನೋಡೋದು ಮಾತ್ರ ಬಿಡಲಾಗಿದ್ಲ ರೀ. ಅಂದರೆ ಯಾವುದೂ ಇಷ್ಟನೇ ಆಗ್ಲಿಕ್ಕಂದ್ರೆ ಸುಮ್ಮನೆ ನೋಡ್ಕೊತ ಕುಂದ್ರಕ್ಕಿಂತ ಏನಾದರೂ ಸ್ವಲ್ಪ ತೊಗೊಂಡು ಹೋಗೋಣ ಬಾರಮ್ಮ ಅಂತ ಫೈನಲಿ ಸ್ವಲ್ಪ ಚಾಕ್ಲೇಟು ಬಿಸ್ಕೆಟು ಮತ್ತು ಮನೆಗೆ ಬೇಕಾಗಿದ್ದು ಒಂದೆರಡು ಡಬ್ಬಿ ಅದು ತೊಗೊಂಡ್ಬಿಟ್ಟು ಈಗ ವಾಪಸ್ ಹೊಂಟಿವಿ ನೋಡ್ರಿ. ಬಿಲ್ ಎಲ್ಲ ಮಾಡ್ಕೊಂಡ್ಬಿಟ್ಟು ಬಿಲ್ ಮಾಡೋಕ್ಕೂ ಒಂದು ಅರ್ಧ ತಾಸು ಆದ್ರೂ ಪಾಳೆ ಹಚ್ಚಬೇಕು, ಅಷ್ಟು ರಶ್ ಇರುತ್ತೆ ರೀ. ತನಗೆ ಅರ್ಬಿ ತೊಗೋಬೇಕಂತ ಹೋಗಿದ್ದು, ಬಟ್ ಅರ್ಬಿನೇ ತೊಗೊಳಿಲ್ಲ, ಹಾಗೆ ಬಂದ್ವಿ. ಈಗ ಬಂದ ಕೂಡಲೇ ಫಸ್ಟಿಗೆ ಅಡುಗೆ ಸ್ಟಾರ್ಟ್ ಮಾಡಿದ್ದೀವಿ ನೋಡ್ರಿ. ನಮ್ಮ ಮನೆಯವರು ಮತ್ತು ನಮ್ಮ ತಂಗಿ ಗಂಡು ಬರೋರಿದ್ರಲ್ಲ ಊಟಕ್ಕೆ, ಹಾಗಾಗಿ ಅಡುಗೆ ಎಲ್ಲ ಮಾಡಿಬಿಟ್ರೈತೆ ಅಂತೇಳಿ ಹಿಟ್ಟು ಕಲಿಸ್ಬಿಟ್ಟು ನಾನು ಚಪಾತಿ ಮಾಡಾಕತ್ತಿದ್ದೆ. ನಮ್ಮ ತಂಗಿ ಇದ್ರೆ ಪಲ್ಯ ಮತ್ತು ಅನ್ನ ಸಾಂಬಾರು ರೆಡಿ ಮಾಡಿದ್ಲ ಆ ಕಡೆ. ಇನ್ನು ಚಪಾತಿ ಅಷ್ಟು ಮಾಡಿಬಿಟ್ಟು ಊಟ ಮಾಡೋದು ನೋಡ್ರಿ. ಹೊರಗಡೆ ಹೋಗಿ ಬಂದ ತಕ್ಷಣ ಅಡುಗೆ ಮಾಡೋದು ಬೇಸರ ಅಂತ ಅನ್ನಿಸ್ತಾ ಇರ್ತೈತಿ, ಆದ್ರೂ ಮಾಡಲೇಬೇಕಲ್ರಿ ಊಟಕ್ಕೆ ಅಡುಗೆ. ಈಗ ಬಿಸಿ ಬಿಸಿ ಚಪಾತಿ ಮತ್ತು ಅನ್ನ ಸಾಂಬಾರು ಊಟ ಮಾಡ್ರಾಯ್ತು. ಎಲ್ಲರೂ ಅಡುಗೆ ಮಾಡ್ಕೊಂಡು ಒಟ್ಟಿಗೆ ಕೂತು ಊಟ ಮಾಡಿಬಿಟ್ರೆ ಖುಷಿ ಆಗುತ್ತಲ್ಲ. ಹಾಗಾಗಿ ಈಗ ನಾನು ಚಪಾತಿ ಅಷ್ಟು ರೆಡಿ ಮಾಡಿ ಊಟ ಎಲ್ಲ ಮುಗಿಸ್ಬಿಟ್ಟು ಐಸ್ ಕ್ರೀಮ್ ತರೋಣಂತ ಅಂದ್ಕೊಂಡಿದ್ವಿ, ಬಟ್ ಥಂಡಿ ಐತ್ಲ, ಹೀಗಾಗಿ ಐಸ್ ಕ್ರೀಮ್ ಬೇಡ ಚಾಕ್ಲೇಟ್ ಏನಂತೇಳಿ ಚಾಕ್ಲೇಟ್ ತಂದಿದ್ವಿ. ಮಕ್ಕಳಿಗೆ ಕೊಟ್ಟು ನಾವು ಎಲ್ಲ ತಿನ್ನಕ್ಕಂತೀವಿ ನೋಡ್ರಿ. ಅಂದರೆ ಮಕ್ಕಳಿಗೆ ಅಷ್ಟೇ ಚಾಕ್ಲೇಟ್ ಕೊಡಬೇಕಂತಿಲ್ಲ, ನಮಗೂ ತಿನ್ಬೇಕಂತ ಅನಿಸ್ತಾ ಇರ್ತೈತ್ಲ. ಹಾಗಾಗಿ ಎಲ್ಲರೂ ಒಟ್ಟಿಗೆ ಕುಂತು ಏನಾದರೂ ಐಸ್ ಕ್ರೀಮ್ ಆಗಲಿ ಚಾಕ್ಲೇಟ್ ಆಗಲಿ ತಿನ್ನೋದ್ರಿಂದ ಖುಷಿ ಅನಿಸುತ್ತಲ್ಲ. ಹಾಗಾಗಿ ಅದನ್ನೇ ತಿನ್ನಾಕತ್ತಿದ್ವಿ. ನಮ್ಮ ತಂಗಿ ಗಂಡಿಗೆ ಚಾಕ್ಲೇಟ್ ತಿನ್ನಂದ್ರೆ ಅಂತಂದ್ರು, ಬರೀ ಅವರು ಕೇಕ್ ತಿಂದರು. ನಿನ್ನೆ ಸ್ವಲ್ಪ ಕೇಕ್ ಓದಿತ್ತಂತೇಳಿ ಈಗಿದ್ರೆ ನಮ್ಮ ತಂಗಿ ಬಯಾಕತ್ತಿದ್ಲು ನಮ್ಮ ತಂಗಿ ಗಂಡಗ್ರಿ. ಅಂದ್ರೆ ಅವ್ರ ಮಗನಿಗೆ ಡ್ರೆಸ್ ತರಬೇಕಿತ್ತು, ಡಾನ್ಸ್ ಒಳಗೆ ಪಾರ್ಟಿಸಿಪೇಟ್ ಮಾಡೋಣ ಅಂತೇಳಿ. ಅದನ್ನೇ ಹೇಳೋದು ಕೂಲಿ ಏನು ಈಗಿನ ಕಿರಿಕಿರಿ ಸಾಕಾಗೈತಿ, ಮ್ಯಾಲೆ ಹೋಗಿ ಮಕ್ಕೊಂದು ನಡಿಯೋಣ ಅಂತೇಳಿ ನಮ್ಮ ಮನೆಯವ್ರಿಗೆ ಹೇಳಕತ್ತಿದ್ರು. ಅಂದರೆ ಏನಾದರೂ ಹೆಣ್ಮಕ್ಳು ಹೇಳಿದ ತಕ್ಷಣ ಗಂಡ್ಮಕ್ಳ ರಿಯಾಕ್ಷನ್ ಹಾಗೆ ಇರುತ್ತಲ್ರಿ, ಕಿರಿಕಿರಿ ಮಾಡ್ತಾ ಇರ್ತೀವಿ ಅಂತ ಅನ್ನಿಸ್ತಾ ಇರ್ತೈತಿ. ಅಂದರೆ ನಾಳೆ ಬಿಟ್ಟು ನಾಡ್ದೇ ಡಾನ್ಸ್ ಐತಿ, ತಂದು ತೋರಿಸ್ಬೇಕಂತ ಹೇಳ್ಯಾರ ಡ್ರೆಸ್, ಅದಕ್ಕಾಗಿ ಹೋಗಿ ತೊಗೊಂಡ್ಬರ್ರಿ ಅಂತ ಅನ್ನಕತ್ತಿದ್ಲು. ಅಲ್ಲಿ ಡಿ ಮಾರ್ಟ್ ಒಳಗೂ ನೋಡಿದ್ವಿ ಬ್ಲ್ಯಾಕ್ ಪ್ಯಾಂಟ್, ಅಂದ್ರೆ ಬರ್ಮುಡ ಥರ ಇದ್ದಿದ್ದು ಬೇಕಂತ ಸಿಗಲಿಲ್ಲ, ಅದಕ್ಕಾಗಿ ಬ್ಲ್ಯಾಕ್ ಪ್ಯಾಂಟ್ ವೈಟ್ ಟೀ ಶರ್ಟ್ ಬೇಕಾಗಿತ್ತು. ಈಗಿದ್ರೆ ನಾನು ಬಂದ ಕೂಡಲೇ ಪಿಜ್ಜಾನು ರೆಡಿ ಮಾಡಿದೆ ನೋಡ್ರಿ. ಊಟ ಎಲ್ಲ ಮುಗಿಸ್ಬಿಟ್ಟು 4 ಗಂಟೆ ಆಗಿ ಹೋಗಿತ್ತು. ಅವಾಗ ಪಿಜ್ಜಾ ರೆಡಿ ಮಾಡಿ ಕೊಟ್ಟೆ ನೋಡ್ರಿ. ಎಲ್ಲರಿಗೂ ಇಷ್ಟ ಆಯಿತು. ಅಂದರೆ ಮನೆಯೊಳಗಿರುವ ಇನ್ಗ್ರೀಡಿಯೆಂಟ್ಸನ್ನು ಬಳಸ್ಬಿಟ್ಟು, ಆ್ಯಕ್ಚುಲಿ ಇದಕ್ಕೆ ಇನ್ನು ಏನಂತಾರೋ ಅದು ಆರಿಗೆ ಅನ್ನೋದು ತಿದ್ದಿತ್ತಿಲ್ಲ, ಮನೆಯೊಳಗಿರೋ ತರಕಾರಿನ ಅಷ್ಟು ಹಾಕಿಬಿಟ್ಟು ಸ್ವಲ್ಪ ಚೀಸ್ ತರಿಸಿದ್ದೆ ಇಲ್ಲೇ ಮನೆ ಹತ್ರ ರೀ, ಅದನ್ನೇ ಹಾಕಿಬಿಟ್ಟು ಮಾಡಿದ್ದೆ. ಎಲ್ಲರಿಗೂ इष्ट आयतो, बेस्ट ಆಗೈತೆ ಅಂತ ಎಲ್ಲರೂ इष्टपಟ್ಟು ತಿಂದರು. सच्चे आभार मानले आणि ते त्या घराकडे निघाले. घराबाहेरच्या सायलीच्या वेलीवरून चढून खिडकीच्या पट्टीवर ते उभे राहिले. किचनावर गाड झोपलेला बंडू त्यांना दिसला. टेंगू चंदू खिडकीवर टकटक केलं. बंडूनं खूस बदलली. चंदूनं पुन्हा टकटक केलं. बंडू पूर्ण जागा झाला. टेंगूला खिडकीत पाहून तो इतका थक्क झाला की त्याला बोलायला सुचेना. मग उडी मारून तो खिडकीपाशी आला. अरे वा चिमुकल्या, मला तुम्हाला कधी तर बघायचं होतं. तुम्ही खरंच आहात की मला स्वप्न पडले. नाही, तू जागच आहेस. ऐक जरा बंडू, आम्हाला सचानं सांगितलंय की तू प्रेमळ दयाळू आहेस म्हणून. ನಮ್ಮ ತಂಗಿ ಮಗ ರೀ, ಅಂದರೆ ಈಗ 3ನೇ ಕ್ಲಾಸ್ ಅದಾನು. ಇಂಗ್ಲೀಷ್ ಆಗಲಿ ಮರಾಠಿ ಆಗಲಿ ಎಲ್ಲ ಫಾಸ್ಟಾಗಿ ಓದ್ತಾನೋ. ಮತ್ತು ಅವ್ರ ಮನೆಯೊಳಗೆ ಯಾರೂ ಅಭ್ಯಾಸ ಮಾಡಂತ ಹೇಳಂಗಿಲ್ಲ, ಮತ್ತು ಟ್ಯೂಷನ್ಗೂ ಹಾಕಿಲ್ಲ ರೀ. ಆದರೆ ಓದೋ ಮಕ್ಕಳು ಅವ್ರ ಮನಸ್ಸಿಗಿದ್ರೆ ಹೆಂಗಾದರೂ ಓದ್ತಾರಲ್ರಿ. ನಾನಾದರೂ ಅಷ್ಟೇ ನನ್ನ ಮಕ್ಕಳಿಗೆ ಸಣ್ಣವರಿದ್ದ ಭಾಳ ತಲೆ ತಿಂತಿದ್ದೆ, ಓದ್ರಿ ಅಂತೇಳಿ. ಆದರೆ ನಮ್ಮ ತಂಗಿ ಆಗಲಿ ನಮ್ಮ ತಂಗಿ ಗಂಡ ಆಗಲಿ ಯಾವುದೇ ರೀತಿ ಅವರು ಟೆನ್ಷನ್ ಕೊಡಕ್ಕೆ ಹೋಗಂಗಿಲ್ಲ. ಅವ್ರಿಗೆ ಏನು ಬೇಕಲ್ಲ ಅದನ್ನ ಮಾಡ್ತಾರೋ, ಮತ್ತು ಅವ್ರಿಗೆ ಯಾವಾಗ ಓದ್ಬೇಕು ಅನ್ಸುತ್ತಲ್ಲ ಅವಾಗ ಓದ್ತಾರೋ. ತಮ್ಮ ಹೋಮ್ವರ್ಕ್ ಎಲ್ಲ ತಾವೇ ಮಾಡ್ತಾರೋ. ಇವಾಗ 3ನೇ ಕ್ಲಾಸಲ್ರಿ. ಮರಾಠಿ ಆಗಲಿ ಇಂಗ್ಲೀಷ್ ಆಗಲಿ ಮತ್ತೆಲ್ಲ ಲೆಕ್ಕ ಫಾಸ್ಟಾಗೆ ಮಾಡ್ತಾನು. ಸಣ್ಣವಂತೂ ದೊಡ್ಡವನು ಸ್ವಲ್ಪ ಡಲ್ ರೀ, ಆದರೆ ಸಣ್ಣವ ಮಾತ್ರ ಫಾಸ್ಟ್ ಅದಾನೆ ಎಲ್ಲದ್ರೊಳಗೆ. ಮತ್ತು ಡಾನ್ಸ್ ಪ್ರಾಕ್ಟೀಸ್ ಮಾಡಾಕಂತಿದ್ದ. ಅಂದರೆ ಅಲ್ಲಿ ಕ್ಲಾಸ್ ಒಳಗೆ ಗ್ಯಾದ್ರಿಂಗ್ ಐತಂತ್ರಿ, ಹಾಗಾಗಿ ಡಾನ್ಸ್ ಈ ಥರ ಮಾಡಬೇಕು ಅಂತೇಳಿ ನನಗೂ ಕಲಿಸ್ಕೊಡಾಕತ್ತಿದ್ದ. ಅಸನಾಯಿ ಮೌಸಿ ಅಸ ಕರಾಕಿ ಅಂತೇಳಿ ಹೇಳಾಕತ್ತಿದ್ದಾರೆ. ಅಂದರೆ ಅವ್ರ ಕ್ಲಾಸ್ ಒಳಗೆ ಏನು ಹೇಳಿಕೊಟ್ಟಾರಲ್ಲ ಅದನ್ನೇ ನನಗೆ ಕಲ್ಸಾಕತ್ತಿದ್ದೆ. ನಾನು ಸ್ವಲ್ಪ ಹೊತ್ತು ಒಂದು ಸಂಗಟ ಆಡ್ಬಿಟ್ಟು ಊಟ ಎಲ್ಲ ಮಾಡಿ ಮನ್ಕೊಂಡಿವಿ ನೋಡ್ರಿ. ಇದು ನೆಕ್ಸ್ಟ್ ಡೇ ರೀ. ಅಂದರೆ ಇವತ್ತು ನಾವು ಊರಿಗೆ ಹೋಗೋದೈತಿ, ಹಾಗಾಗಿ ಸ್ವಲ್ಪ ವಿಡಿಯೋನ ಮಾಡ್ಕೊಂಡ್ಬಿಟ್ಟು ಅಡುಗೆ ಎಲ್ಲ ಮಾಡಿ ಊಟ ಎಲ್ಲ ಮುಗಿಸ್ಕೊಂಡು ಊರಿಗೆ ಹೋಗ್ಬೇಕಂತಾರೆ. ಕೆಲವೊಬ್ಬರು ಕೇಳಾಕತ್ತಿದ್ರಿ ನಿಮ್ಮ ತಂಗಿ ಮನೆನ ಟೂರ್ ಮಾಡಿರಿ ಅಂತೇಳಿ, ಕಿಚನ್ ಟೂರ್ ಮಾಡಿರಿ ಅಂತೇಳಿ. ಹಾಗಾಗಿ ಈಗಿದ್ರೆ ನಾನು ಸಿಂಪಲ್ಲಾಗಿ ನಮ್ಮ ತಂಗಿ ಮನೆಯೊಳಗಿನ ಕಿಚನ್ ಟೂರನ್ನು ನಿಮ್ಮ ಸಂಗಟ ಶೇರ್ ಮಾಡ್ಕೊತೀನಿ. ನಿಮಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಸಿಂಪಲ್ಲಾಗಿರಿ. ಅಂದ್ರೆ ಈ ರೀತಿ ಐತಂತ ನಿಮ್ಮ ಸಂಗಟ ಶೇರ್ ಮಾಡ್ಕೊಳಕತ್ತಿದ್ದು. ಇದು 15 ಮತ್ತು
9 ಫೀಟೇನ ಐತ್ರಿ, ಅಂದರೆ 9-15 ಫೀಟ್ ಇದ್ದಿರಬೇಕು ಉದ್ದಿಗ್ರಿ. ನಾನು ಅಷ್ಟೊಂದಿನ ಅಬ್ಸರ್ವ್ ಮಾಡಿಲ್ಲ, ಆದರೆ ಈ ಥರ ದೂರಿಂದ ನೋಡಕ್ಕೆ ಐತಿ ನೋಡ್ರಿ. ಲುಕ್ ಬೆಸ್ಟ್ ಐತಿ, ಸಿಂಪಲ್ ಆಗಿದ್ರೂ ಸೂಪರಾಗಿ ಐತಿ. ಹಾಗಾದ್ರೆ ಫಸ್ಟಿಗೆ ದೂರಿಂದ ನೋಡಕ್ಕೆ ಅಡುಗೆ ಮನೆ ಈ ರೀತಿ ಅನ್ಸೋದ್ರಿ. ಒಂದು ಕಡೆ ದೇವ್ರ ಮನೆ ಮಾಡ್ಯಾರು ಅಂದ್ರೆ ಅಲ್ಲೇ ಅಡುಗೆ ಮನೆ ಒಳಗೆ ರೀ. ಈ ಕಡೆ ಒಂದು 4 ಸೀಟರ್ದು ಡೈನಿಂಗ್ ಟೇಬಲ್ನು ಇಟ್ಟಾರೆ, ಅಂದ್ರೆ ಅಡುಗೆ ಮನೆ ಒಳಗೆ ರೀ. ಈ ಕಡೆ ಬಂದರೆ ಈ ರೀತಿ ಐತಿ ನೋಡ್ರಿ. ದೊಡ್ಡದಾಗೆ ಐತಿ, ಅಂದ್ರೆ ಒಂದು ಸ್ಟೇಟಾಗೆ ಮಾಡ್ಯಾರು ಅಡುಗೆ ಮನೆ ರೀ. ಇಷ್ಟು ಇದ್ಬಿಟ್ರೆ ಬೆಸ್ಟ್ ಆಗುತ್ತಲ್ರಿ, ನೋಡಾಕೂ ಚಲೋ ಅನ್ಸುತ್ತೆ, ಮತ್ತು ಅಡುಗೆ ಮಾಡಕ್ಕೂ ಫೇಸಸ್ಸಾಗಿ ಐತಿ, ಅಂದ್ರೆ ದೊಡ್ಡದಾಗೆ ಐತಿ. ಗ್ಯಾಸ್ ಕಟ್ಟಿರಿ. ಇದೊಂದು ಸ್ಟೋವ್ 3 ಬರ್ನರ್ದು ಸ್ಟೋವ್ ಐತಿ. ಈ ಥರ ಸಿಂಪಲ್ಲಾಗಿ ಜಾಸ್ತಿ ಏನು ನೀಟಾಗೇನು ಇಟ್ಕೊಳ್ಳಂಗಿಲ್ಲ ರೀ, ಯಾಕಂದರೆ ಈಕೆಗೆ ಟೈಮ್ ಸಿಗಂಗಿಲ್ಲ. ಈ ಕಡೆ ಅರ್ಬಿನೂ ಹೊಲಿಬೇಕು, ಮತ್ತು ಈ ಕಡೆ ಮಕ್ಕಳನ್ನು ನೋಡ್ಕೋಬೇಕು, ಮತ್ತು ಅವ್ರ ಮನೆಯವ್ರನ್ನೂ ನೋಡ್ಕೋಬೇಕು. ಅಂದರೆ ನಮ್ಮ ಮನೆಯೊಳಗಾದರೆ ಎಲ್ಲರೂ ಸ್ವಲ್ಪ ಕೆಲಸ ಮಾಡ್ತಾರೆ, ಅವ್ರ ಮನೆಯೊಳಗೆ ಯಾರೂ ಕೆಲಸ ಮಾಡಂಗಿಲ್ಲ ರೀ. ಅಂದರೆ ಅವ್ರ ಮನೆಯವರು ಮಾಡಂಗಿಲ್ಲ, ಮತ್ತು ಹುಡುಗರಿದ್ರೆ ಸಣ್ಣ ಅದಾವಲ್ಲ, ಹಾಗಾಗಿ ಎಲ್ಲ ಕೆಲಸನೂ ಆಕೆನೇ ಮಾಡಬೇಕು. ಕ್ಲೀನಿಂಗ್ ಕೆಲಸ ಆಗಲಿ ಮತ್ತು ಅರ್ಬಿ ಹೊಲಿಯೋದು, ಹಾಗಾಗಿ ಸ್ವಲ್ಪ ಅಷ್ಟೊಂದೇನು ನೀಟೆಲ್ಲ ಇಟ್ಕೊಳಕ್ಕೆ ಹೋಗಂಗಿಲ್ಲ. ತನಗೆ ಹೆಂಗೆ ಬೇಕಲ್ಲ ಯಾವಾಗ ಆಗುತ್ತೋ ಆವಾಗ ಕ್ಲೀನ್ ಮಾಡ್ತಾ ಇರ್ತಾಳು ಟೈಮ್ ಸಿಕ್ಕಾಗೆಲ್ಲ. ಹಾಗಾದ್ರೆ ಇದು ಗ್ಯಾಸ್ ಕಟ್ಟಿ ಕೆಳಗಡೆ ಈ ರೀತಿ ಅದು ಅಲ್ಯೂಮಿನಿಯಮ್ದು ಸ್ಟೋರೇಜ್ ಎಲ್ಲ ಮಾಡಿಸ್ಯಾರಿ. ಅಂದರೆ ಯಾವಾಗಲೂ ನಾವು ಗ್ಯಾಸ್ ಕಟ್ಟಿ ಕೆಳಗಡೆ ಈಗ ಈ ಥರ ಎಲ್ಲ ರ್ಯಾಕ್ ಎಲ್ಲ ಮಾಡಿಸ್ತೀವಲ್ರಿ, ಅದನ್ನ ಅಲ್ಯೂಮಿನಿಯಮ್ದ ಮಾಡಿಸ್ಬೇಕು. ಕಟ್ಟಿಗೆ ಮಾಡಿಸ್ಬಿಟ್ರೆ ಜಾಸ್ತಿ ದಿವಸ ಬಾಳಿಕೆನೂ ಬರೋಂಗಿಲ್ಲ, ಮತ್ತು ಅದು ಮೇಂಟೈನ್ ಮಾಡೋದು ಕಷ್ಟ ಆಗೋತ್ರಿ. ಅಂದರೆ ನಾವು ಕೆಳಗಡೆ ಎಲ್ಲ ನಾರ್ಮಲ್ ಗ್ಯಾಸ್ ಕಟ್ಟಿ ಯಾವ ರೀತಿ ಮಾಡಿಸಿರ್ತೀವಲ್ಲ ಅದೇ ರೀತಿ ಮಾಡಿಸ್ಬಿಟ್ಟು ಈ ರೀತಿ ನಮ್ಗೆ ಅದು ಅಲ್ಯೂಮಿನಿಯಮ್ದ ಟ್ರೇಸ್ ಎಲ್ಲ ಹಾಕಿ ಕೊಡ್ತಾರೋ. ಇದು ಬೆಸ್ಟ್ ಅನ್ಸುತ್ರಿ. ಅವರು ಅದೇ ರೀತಿ ಮಾಡಿಸಿದ್ದು, ಮತ್ತು ಎಲ್ಲ ಸಾಮಾನು ಒಳಗಡೆ ಇರ್ತಾವೆ, ಮತ್ತು ನೋಡಕ್ಕೂ ಚಲೋ ಅನಿಸುತ್ತಲ್ರಿ, ಮತ್ತು ಹೊಲಸೂ ಆಗಂಗಿಲ್ಲ. ಅಂದರೆ ಸ್ವಂತ ಮನೆ ಇದ್ದವರು ಈ ರೀತಿ ಮಾಡಿಸ್ಬೋದು. ನಂಗೆ ಬೆಸ್ಟ್ ಆಗೋತ್ರಿ. ಮತ್ತು ಕೆಲವೊಬ್ಬರು ಕೇಳಾಕತ್ತಿದ್ರಿ ನಿಮ್ಮ ತಂಗಿದು ಇದು ಸ್ವಂತ ಮನಿನ ಬಾಡಿಗೆ ಮನಿನ ಅಂಥೇಳಿ. ಅವ್ರದ್ದು ಸ್ವಂತ ಮನೆ ರೀ ಇದು. ಅಂದರೆ ಬಾಡಿಗೆ ಮನೆಯೊಳಗೆಲ್ಲ ಈ ರೀತಿ ಮಾಡಿಸ್ಕೊಂಡ್ಬಿಟ್ಟು ಇರೋಕ್ಕಾಗಂಗಿಲ್ಲಲ್ರಿ. ಅವರು ಈ ಮನೆ ಕಟ್ಟಿಸ್ಬಿಟ್ಟು ಒಂದು 3-4 ವರ್ಷ ಆಯಿತು. ಅಂದರೆ ಫಸ್ಟ್ ಬೇರೆದ್ದೇ ಇಲ್ಲೇ ಮನೆ ಇತ್ತು, ಬಟ್ ಅದು ಹಳೇದಾಗಿತ್ತಂತ ಅದನ್ನ ಎಲ್ಲ ಡೆಮಾಲಿಷನ್ ಮಾಡಿಸ್ಬಿಟ್ಟು ಹೊಸ ಮನೆಯೇ ಕಟ್ಸ್ಯಾರಿ. 1 BHK ಅಷ್ಟೇ ರೀ. ಈ ರೀತಿ ಕೆಳಗಡೆ ಎಲ್ಲ ತನಗೇನು ಬೇಕಲ್ಲ, ಅಂದರೆ ನಮ್ಮ ಮನೆಯೊಳಗೆ ಏನು ಸಾಮಾನು ಇರ್ತಾವಲ್ಲ ಎಲ್ಲರ ಮನೆಯೊಳಗೆ ಅದೇ ರೀತಿ ಸಾಮಾನ ಈ ರೀತಿ ಸ್ಟೋರ್ ಮಾಡ್ಕೊಂಡಿದ್ದು ತನಗೆ ಯಾವ ರೀತಿ ಅಡ್ಜಸ್ಟ್ ಆಗುತ್ತೆ, ಮತ್ತು ಬೇಕಾಗಿದ್ದ ಸಾಮಾನೆಲ್ಲ ಕೈಗೆ ಸಿಗೋ ಥರ. ಹಾಗಾರಿ ನೋಡೋಕೆ ಈ ರೀತಿ ಅನ್ಸುತ್ತೆ. ನಿಮಗೂ ಇಷ್ಟ ಆಗೈತೆ ಅಂತ ಅಂದ್ಕೊತೀನಿ. ಸಿಂಪಲ್ಲಾಗಿ ನಾನು ತೋರ್ಸೋಕ್ಕೆ ಟ್ರೈ ಮಾಡಿದ್ದೆ ಅಷ್ಟೇ ರೀ. ಈಗಿದ್ರೆ ನಾನು ಬೀಟ್ರೂಟ್ ಜ್ಯೂಸ್ ಮಾಡಿ ಕುಡ್ಸಾಕಂತೀನಿ ನೋಡ್ರಿ. ಅವ್ರ ಮನೆಯೊಳಗೆ ಬೆಳಗ್ಗೆ ಎದ್ದು ಕೂಡಲೇ ಚಹಾ ಕುಡಿಯೋದು ಅಷ್ಟೇ. ಬೀಟ್ರೂಟ್ ಜ್ಯೂಸ್ ಆಗಲಿ ಯಾವುದೇ ತರಕಾರಿ ಜ್ಯೂಸ್ ಎಲ್ಲ ಕುಡಿಯೋಂಗಿಲ್ಲ. ನಾನು ಇವತ್ತು ಬೀಟ್ರೂಟ್ ಜ್ಯೂಸ್ ಮಾಡ್ರೈತಂತ ರೆಡಿ ಮಾಡಿದ್ದೆ ರೀ. ಅಂದರೆ ಮೊನ್ನೆ ನಾವು ಮಹಾರಾಷ್ಟ್ರ ಒಳಗಿರುವ ಕಿದ್ರಾಪುರ ಕೋಪೇಶ್ವರ ಮಂದಿರಕ್ಕೆ ಹೋಗಿದ್ದೀವಲ್ರಿ. ಅಲ್ಲಿ ಬೀಟ್ರೂಟ್ ಅಂತೂ ಭಾಳ ಬೆಸ್ಟ್ ಇದ್ದು. 10 ರೂಪಾಯಿಗೆ ಒಂದು ಅಂತ ಹೇಳಾಕತ್ತಿದ್ರು. 20 ರೂಪಾಯಿ ಕೊಟ್ಟು 3 ಇಷ್ಟು ದೊಡ್ಡ ಬೀಟ್ರೂಟ್ ಕೊಡ್ತಿದ್ರು. ಹಂಗಾಗಿ ವೇಸ್ಟ್ ಆಗ್ತಾವಲ್ಲ ಅಂಥೇಳಿ ಜ್ಯೂಸ್ ಮಾಡಿದ್ದು. ಅಂದರೆ ಪಲ್ಯನೂ ಅವ್ರಿಗೆ ಇಷ್ಟ ಆಗಂಗಿಲ್ಲ ಅಂತ, ತಿನ್ನಂಗಿಲ್ಲ ಅಂತ, ಹಾಗಾಗಿ ನಾನು ಜ್ಯೂಸ್ ಆದರೂ ಮಾಡಿಕೊಡೋಣ ಅಂತೇಳಿ ರೆಡಿ ಮಾಡಿದ್ದು. ಮಕ್ಕಳಿಗೂ ಇಷ್ಟ ಆಯಿತು, ಎಲ್ಲರೂ ಇಷ್ಟಪಟ್ಟು ಕುಡಿದ್ರು. ಸಣ್ಣವನಂತೂ ಸೂಪರ್ ಚಾಲೆ ನಾ ಸಾಲಿಗೆ ಹೋಗಿ ಬಂದ ತಕ್ಷಣ ಕುಡಿತೀನಿ ಮಾಡಿಡ್ರಿ ಅಂತೇಳಿ ಹೇಳಿಬಿಟ್ಟು ಹೋದಾರಿ. ಅಂದರೆ ಮಕ್ಕಳಿಗೆ ಹಾಗೆ ಕುಡಿಸ್ತಾ ಇದ್ರೆ ಅವರಿಗೆ ಇಷ್ಟ ಆಗುತ್ತೆ. ನಾವು ಕುಡಿಯಂಗಿಲ್ಲ ಅಂತ ಅಂದ್ಕೊಳ್ಳಿ ಅವರು ಕುಡಿಯೋಕೆ ಹೋಗಂಗಿಲ್ಲ ರೀ. ಅದನ್ನೇ ಹೇಳಾಕತ್ತಿದ್ದೆ ನಮ್ಮ ತಂಗಿಗೆ. ಅವಾಗವಾಗ ವಾರದಾಗ 1 ಸಲ 2 ಸಲ ಬೀಟ್ರೂಟ್ ಜ್ಯೂಸ್ ಆಗಲಿ ಮತ್ತು ಬೀಟ್ರೂಟ್ ಪಲ್ಯ ಅಥವಾ ಬೀಟ್ರೂಟ್ ಚಪಾತಿ ಮಾಡಿ ಕೊಡುತ್ತೆ ಬಾ, ಅದಕ್ಕೆ ರಕ್ತ ಹೆಚ್ಚಾಗುತ್ತೆ, ಬರೀ ಚಹಾ ಬಿಸ್ಕೆಟ್ ಕೊಡ್ತಿ ಅಂತೇಳಿ ಭಯಕತ್ತಿದ್ದೆ ರೀ. ಆದರೂ ಕೇಳಂಗಿಲ್ಲ ರೀ. ಅವ್ರಿಗೆ ಏನು ಮನ್ಸಿಗೆ ಬರುತ್ತಲ್ಲ ಅದನ್ನೇ ಮಾಡ್ತಾ ಇರ್ತಾಳು. ಮಾಡಿಕೊಟ್ಟ ತಕ್ಷಣ ಕುಡಿಯಾಕತ್ತಿದ್ಲು, ಚಲೋ ಆಗೈತೆ ಪರವಾಗಿಲ್ಲ ಅಂತ ಅನ್ನಕತ್ತಿದ್ಲು. ಅಂದರೆ ರೂಢಿ ಇರಂಗಿಲ್ಲಲ್ರಿ, ಹಾಗಾಗಿ ಸ್ವಲ್ಪ ರೂಢಿ ಬೀಳೋ ತನಕ ಸ್ವಲ್ಪ ಬೇರೆ ಥರ ಅನಿಸುತ್ತೆ. ಒಂದ್ಸಲ ಇಷ್ಟಪಟ್ಟು ಕುಡಿದ ತಕ್ಷಣ ಇಷ್ಟ ಆಗುತ್ತೆ. ಬಟ್ ತರಕಾರಿ ಒಳಗಿರುವ ಎಲ್ಲ ರೀತಿ ನಮ್ಗೆ ಅಂಶ ಸಿಗಬೇಕಂದ್ರೆ ಈ ರೀತಿ ಜ್ಯೂಸ್ ಮಾಡ್ಕೊಂಡು ಕುಡಿಯೋದು ಬೆಸ್ಟ್ ನೋಡ್ರಿ. ನನಗಂತೂ ಡೈಲಿ ಕೊಟ್ರೂ ಇಷ್ಟ ಆಗುತ್ತೆ, ಆದರೆ ಮಾಡ್ಕೊಂಡು ಕುಡಿಲಾರ ಬಟ್ಟೆಗೆ ಬಿಟ್ಟಿರ್ತೀನಿ. ಆದರೂ ಬೀಟ್ರೂಟ್ ಜ್ಯೂಸ್ ಆಗಲಿ ಕ್ಯಾರೆಟ್ ಜ್ಯೂಸ್ ಆಗಲಿ ಕುಡಿಯೋದು ಬೆಸ್ಟ್ ನೋಡ್ರಿ. ಈಗಿದ್ರೆ ಜ್ಯೂಸ್ ಕುಡಿದ್ಬಿಟ್ಟು ಸಣ್ಣವನು ಸ್ಕೂಲಿಗೆ ಹೋದ ನೋಡ್ರಿ. ನಮ್ಮ ಮನೆಯವರು ಬಿಡಾಕೆ ಹೋಗಿದ್ರು.
ಈಗ ಫೈನಲಿ ನಾವು ಅಡುಗೆ ಎಲ್ಲ ಮುಗಿಸ್ಬಿಟ್ಟು ಊಟ ಎಲ್ಲ ಮುಗಿಸಿ ಇನ್ನು ಊರಿಗೆ ಹೋಗಕ್ಕೆ ರೆಡಿ ಆಗಿವಿ ನೋಡ್ರಿ. ಅಂದರೆ ನಮ್ಮ ಮನೆ ನಮಗೆ ಬಿಡಂಗಿಲ್ಲ, ಪಟ್ಟಂತ ರೆಡಿಯಾಗಿ ಹೋಗ್ಬಿಟ್ರೆ ಮತ್ತೆ ಜಲ್ದಿ ರೀಚ್ ಆಗ್ತೀವಿ. ಒಂದು 6-7 ತಾಸು ಬೇಕಾಗುತ್ತೆ ರೀ. ಅಂದರೆ ಬಸ್ಸಿನ ಮೇಲೆ ಡಿಫೆಂಡ್. ಈಗ ಬೆಳಗ್ಗೆ ಎಷ್ಟು 11 ಗಂಟೆನೇ ಆಗಿತ್ತು. ಇವಾಗ ಎಲ್ಲ ರೆಡಿ ಮಾಡಿಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಫೈನಲಿ ಬಸ್ಸಿಗೆ ಹತ್ತಿ ಬಂದೀವಿ ನೋಡ್ರಿ. ಇಲ್ಲಿ ಊಟಕ್ಕೆ ಸ್ಟಾಪ್ ಮಾಡಿ ಐತಿ ಅಂದ್ರೆ ಇವಾಗ ಟೈಮ್ 2:30 ಆಗಿತ್ತು. ಅಂದ್ರೆ ನನ್ನ ತಂಗಿ ನಮ್ಮ ತಂಗಿ ಗಂಡನ ಇಲ್ಲಿ ಬಸ್ ಸ್ಟ್ಯಾಂಡ್ ತನಕ ತಂದುಬಿಟ್ಟಿದ್ರು. ನಾವು ಬಸ್ಸಿಗೆ ಹತ್ತಿ ಈಗ ಯಾವುದೋ ಊರಿತ್ತು ಅಲ್ಲಿ ಸ್ಟಾಪ್ ಮಾಡಿದರು. ಅಂದರೆ 15 ದಾಟಿ ಸ್ಟಾಪ್ ಮಾಡಿತ್ತು ಬಸ್ ರೀ ಊಟಕ್ಕೆ. ನನ್ನ ಮಗಳಿಗಂತೂ ಹೊರಗಡೆ ಬಂದ ತಕ್ಷಣ ಏನಾಗುತ್ತೆ ಎಲ್ಲನೂ ನೋಡಿದ್ದಿಲ್ಲ, ತಿನ್ನಲೇಬೇಕು, ನೋಡಲೇಬೇಕು ಟೇಸ್ಟ್ ಆ ಥರ ಮಾಡ್ತಾ ಇರ್ತಾವೆ. ಊಟಕ್ಕೆ ಸ್ಟಾಪ್ ಆಗಿತ್ತಲ್ರಿ ಬಸ್, ಹಾಗಾಗಿ ಬಜ್ಜಿ ಮತ್ತು ಬಡಂಗ ತೊಗೊಂಡು ಬಂದಿದ್ಲು. ನಮಗೇನು ಇಷ್ಟ ಆಗಲ್ಲ ರೀ ಹೊರಗಡೆಯಿಂದ ತಿನ್ನೋದು, ಆದರೆ ಮಕ್ಕಳಿಗೆ ಇಷ್ಟ ಅಲ್ಲ. ನಾವು ಬೇಡ ಅಂದ ತಕ್ಷಣ ಅವರಿಗೆ ಬೇಜಾರಾಗುತ್ತಂತ ಆಯ್ತು ಅದು ತೊಗೊಂಡು ಬಾ ಅಂತ ಅಂದ್ಕೊಳ್ಳಿ ನಾನು ಒಂದು ಬಜ್ಜಿ ತಿಂದಿದ್ದೆ. ಹಾಗಾಗಿ ತಲೆನೂ ನುಸಕ್ಕೆ ಸ್ಟಾರ್ಟ್ ಆಗಿದ್ರೆ ಈಗಿದ್ರೆ ನಮ್ಮ ಮಮ್ಮಿ ಕಡೆ ಬಂದಿದ್ವಿ. ಅಂದ್ರೆ ಗಾಡಿ ಇಲ್ಲೇ ಹಚ್ಚಿ ಹೋಗಿದ್ವಿ. ನಮ್ಮ ಮನೆ ಸ್ವಲ್ಪ ದೂರ ಆಗುತ್ತಲ್ರಿ, ಮತ್ತು ಇಲ್ಲಿಂದ ಆಟೋ ಕೇಳಿದ ತಕ್ಷಣ ಸಮೀಪ ಆಗುತ್ತೆ, ಅದಕ್ಕಾಗಿ ಇಲ್ಲೇ ಹಚ್ಚಿ ಹೋಗಿದ್ವಿ. ಮತ್ತೀಗ ಅಲ್ಲಿ ಬಂದ ಕೂಡಲೇ ನಮ್ಮ ಮಮ್ಮಿನೂ ಚಹಾ ಮಾಡಿ ಕೊಟ್ಟರು. ಮತ್ತು ಸ್ವಲ್ಪ ಕಾಯಿಪಲ್ಯನೂ ತೊಗೊಂಡು ಬಂದೆ ರೀ. ಇವತ್ತು ಬುಧವಾರ ಇತ್ತಲ್ಲ, ಹಾಗಾಗಿ ಮತ್ತು ಮನೆಗೆ ಹೋದ ತಕ್ಷಣ ತರೋದಾಗಲ್ಲ. ಹಾಗೆ ಹಾಲು ಮತ್ತು ಬಾಳೆಹಣ್ಣು ಸ್ವಲ್ಪ ಕಾಯಿಪಲ್ಯ ತೊಗೊಂಡು ಹೋದ್ರಾಯ್ತಂತ ನಮ್ಮ ಮಮ್ಮಿ ಚಹಾ ಮಾಡಿ ಕೊಟ್ಟಿದ್ರು. ನಾನು ಗುಳಿಗೆ ತೊಗೊಂಡು ಚಹಾ ಕುಡಿದು ಒಂದು 5 ನಿಮಿಷ ಕೂತು ಫೈನಲಿ ಈಗ ಮನೆಗೆ ಬಂದ್ವಿ ನೋಡ್ರಿ. ನಾವು ಬಂದ ತಕ್ಷಣ ನಾಯಿಗಳು ಯಾವ ಥರ ಓಡ್ಕೊತ ಬರಾಕತ್ತವು. ಪಾಪ ಅವಕ್ಕೆ 4-5 ದಿವಸ ಊಟಕ್ಕೆ ಹೆಂಗಾಗೈತೇನೋ ಗೊತ್ತಿಲ್ಲ ರೀ. ಅಂದರೆ ನಾವು ಇದ್ದಿದ್ದಿಲ್ಲ, ಹೋಗಮ್ದಾಗ ಹಾಕಿ ಹೋಗಿದ್ದೀವಿ. ಆದರೆ ಆ ಕಡೆ ಈ ಕಡೆ ತಿರ್ಗಾಡ್ಬಿಟ್ಟು ತಿಂತಾವಾದ್ರೆ ನಾವು ದಿನ ಹಾಕ್ತಿದ್ದೀವಲ್ಲ, ಹಾಗಾಗಿ ಪಾಪವು ನಮ್ಮನ್ನು ನೋಡಿದ ತಕ್ಷಣ ಫುಲ್ ಅಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಮೇಲೆ ಓಡ್ಕೊಂತ ಬಂದು ರೀ. ನಾ ಬಂದ ತಕ್ಷಣ ನನಗೆ ಚಾವಿ ಎಲ್ಲಿ ಸಿಗಲಾಗಿತ್ತು, ಹಾಗಾಗಿ ನಾನು ಚಾವಿ ಹುಡ್ಕಾಡಕತ್ತಿದ್ದೆ. ಬುತ್ತಿ ತೆಗೆದ್ಬಿಟ್ಟು ಚಪಾತಿ ತಂದಿದ್ದೆ, ಅದನ್ನೇ ಹಾಕಿದ್ರೆ ಆಯ್ತು ಅಂತೇಳಿ ಈಗಿದ್ರೆ ನಾನು ಚಾವಿ ನಮ್ಮ ಮನೆಯವ್ರ ಕೈಯಾಗ ಕೊಟ್ಬಿಟ್ಟು ನಾನಿದ್ರೆ ಗಿಡಗಳಿಗೆ ನೀರು ಹಾಕಕ್ಕಂತೀನಿ ನೋಡ್ರಿ. ನನಗಂತೂ ಸಿಕ್ಕಾಪಟ್ಟೆ ಬೇಜಾರು ಅನ್ಸಾಗತ್ತಿತ್ತು. ಆಲ್ಮೋಸ್ಟ್ ಗಿಡ ಒಣಗಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದ್ದು ರೀ. ಅಂದರೆ 4-5 ದಿವಸ ಆಯ್ತಲ್ಲ, ಹಾಗಾಗಿ ಒಣಗಕ್ಕೆ ಸ್ಟಾರ್ಟ್ ಆಗಿದ್ದು. ಹಾಗಾಗಿ ಫಸ್ಟಿಗೆ ಗಿಡಗಳಿಗೆ ನೀರು ಹಾಕಿನಿ. ನೆಕ್ಸ್ಟ್ ಕೆಲಸ ನೋಡ್ರಿ, ಬಾಗಿಲ ತೆಗಿಯೋಕ್ಕಿಂತ ಮುಂಚಿನ ನಾನಂತೂ ಗಿಡಗಳಿಗೆ ನೀರು ಹಾಕಕ್ಕೇ ಸ್ಟಾರ್ಟ್ ಮಾಡಿದ್ದೆ. ಅಲ್ಲಿ ಆದ್ರೂ ಅಷ್ಟೇ ನನಗೆ ಬರೀ ಗಿಡಗಳಿಗೆ ನೆನಪು ಬರಾಕತ್ತಿತ್ತು, ಒಣಗ್ತಾವ ಏನು ಮಾಡ್ತಾವ ಅಂತ ಅನ್ನಕತ್ತಿದ್ದೆ. ಅಂದರೆ 4 ದಿವಸ ಆಯ್ತು ನೋಡ್ರಿ. ಇವತ್ತಿಗೆ 5ನೇ ದಿವ್ಸಿಗೆ ಮತ್ತೆ ನೀರು ಹಾಕಿ ಹೋಗೆಲ್ಲ ಸಮಾಧಾನ ಅನಿಸ್ತು ನನಗೆ ಸ್ವಲ್ಪ. ಎಲ್ಲರೂ ಹೋಗಿ ಬಂದ ತಕ್ಷಣ ಫಸ್ಟಿಗೆ ಒಂದು 4-5 ತಾಸು ಕೆಲಸನೇ ಇರೋದು ನೋಡ್ರಿ. ಅಂದರೆ ಇನ್ನೂ ಅರ್ಧ ಕೆಲಸ ಐತಿ, ಆದರೆ ಅರ್ಧ ಕೆಲಸ ಕಂಪ್ಲೀಟ್ ಮಾಡಾಕತ್ತಿದ್ರಿ. ಅಂದರೆ ಕಸ ಗುಡಿಸಿ, ಗ್ಯಾಸ್ ಕಟ್ಟಿ ಎಲ್ಲ ಒರೆಸಿ, ಮತ್ತು ಕುಡಿಯೋಕೆ ನೀರೆಲ್ಲ ಒಂದು ಚೆಲ್ಲಿ, ಮತ್ತು ಹೊಸ ನೀರನ್ನು ತುಂಬಿಡ್ಬೇಕಲ್ರಿ. ಅಂದರೆ ಇದನ್ನೆಲ್ಲ ಮಾಡಲೇಬೇಕು. ಬರಾಮ್ದಾಗ ಬಾಳೆಹಣ್ಣು ತಂದಿದ್ದೆ ರೀ, ಅದು ಒತ್ತಿ ಕಟ್ಟಿಬಿಟ್ಟಾರೆ ನಮ್ಮ ಮನೆಯವರು. ಫುಲ್ ಎಲ್ಲ ಬಿಚ್ಕೊಂಡು ಬಿಟ್ಟಿದ್ದು. ಅಂದರೆ ಸ್ವಲ್ಪ ಹಣ್ಣನೇ ಜಾಸ್ತಿ ಆಗಿದ್ದು. ಈಗ ತಿನ್ನೋಕೆ ಚಲೋ ಅನಿಸ್ತಾವಂತ ಒಂದು ಸ್ವಲ್ಪ ಹಣ್ಣನೇ ತಂದಿದ್ದು, ಆದರೆ ಎಲ್ಲ ಬಿಚ್ಕೊಂಡು ಬಿಟ್ಟಿದ್ದು. ಅದನ್ನೇ ತೆಗೆದು ತೊಳೆದಿಡಾಕತ್ತಿದ್ದೆ ಕಾಯಿಪಲ್ಯ ಅದು. ನಮ್ಮ ಮನೆಯವರು ಬಂದ ಕೂಡಲೇ ಫಸ್ಟಿಗೆ ಬುತ್ತಿ ಬಿಚ್ಚಿಬಿಟ್ಟು ಈಗಿದ್ರೆ ನಾಯಿಗೆ ಊಟ ಹಾಕಾಕತ್ತಿದ್ರು ನೋಡ್ರಿ. ಪಾಪಕ್ಕೆ ನೋಡೋಕೆ ಒಂಥರ ಬೇಜಾರಂತ ಅನ್ನಿಸ್ತಾ ಇರ್ತೈತಿ. ಏನೂ ಮಾಡೋಕ್ಕಾಗಂಗಿಲ್ಲ. ಈಗಿದ್ರೆ ಅವಕ್ಕೂ ಊಟಕ್ಕೆ ಹಾಕಿ ನಮ್ದು ಏನು ಕೆಲಸ ಇರೋದಿಲ್ಲ, ಎಲ್ಲ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸಿ ಕೈಕಾಲು ಮುಖ ತಕ್ಕೊಂಡು ದೇವ್ರ ಮುಂದೆ ದೀಪ ಹಚ್ಚಿ ಸ್ವಲ್ಪ ಹೊತ್ತು ಕುಂತಿದ್ವಿ. ಹಸುನೂ ಆಗಿದ್ರಿ. ಅಂದರೆ ನಾವು ಬೆಳಗ್ಗೆ ಊಟ ಮಾಡಿ ಬಂದಿದ್ದು, ಮಧ್ಯಾಹ್ನ ಬಜ್ಜಿ ಅಷ್ಟೇ ತಿಂದಿದ್ದು, ಅದಕ್ಕಾಗಿ ಚಹಾ ಕುಡ್ದಿದ್ದು. ಈಗಿದ್ರೆ ನನ್ನ ಮಗಳು ಹಸು ಆಗೈತೆ ಅಂತೇಳಿ ಬೇಳೆ ರೆಡಿ ಮಾಡಾಕಂತ ನೋಡ್ರಿ. ಇಂಥವು ಮಾತ್ರ ಆಕೆಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಚಪಾತಿ ರೊಟ್ಟಿ ಅಂದರೆ ಇಷ್ಟ ಆಗಂಗಿಲ್ಲ. ಬುತ್ತಿ ಅದಾವು, ಬುತ್ತಿ ಉಣ್ಣನಮ್ಮ ಅಂದರೆ ಚಪಾತಿ ಪಲ್ಯ ಉಣ್ಣನಂತೆ ಅಂದ್ರೂ ಕೇಳಲೇ ಇಲ್ಲ ನಾನು ಬೇಳೆ ಮಾಡ್ತಂತೆ. ಚುರ್ಮರಿ ಇದ್ವಲ್ಲ, ಹಾಗಾಗಿ ನಮ್ಮ ತಂಗಿನೂ ಚುರ್ಮರಿ ಮತ್ತು ಚಪಾತಿ ಪಲ್ಯ ಕಟ್ಟಿದ್ಲು. ಅದನ್ನೇ ಈಗಿದ್ರೆ ತಾನು ಬೇಳೆ ರೆಡಿ ಮಾಡಿ ಕೊಡಾಕಂತ ನೋಡ್ರಿ. ಇಂಥವು ಮಾತ್ರ ಜಾಸ್ತಿ ಇಷ್ಟ ಆಗ್ತಾವೆ. ಚಪಾತಿ ಒಂದು ಊಟ ಮಾಡಿ ಇದನ್ನ ತಿನ್ನಿ ಅಂತ ನಾನು ಬಯಾಕತ್ತಿದ್ದೆ. ಅಂದರೆ ಚಪಾತಿ ಎಲ್ಲ ವೇಸ್ಟ್ ಆಗ್ಬಿಡ್ತಾವಲ್ರಿ, ಹಾಗಾಗಿ ಒಂದು ಚಪಾತಿ ಊಟ ಮಾಡಿ ಆಮೇಲೆ ತಿನ್ನಮ್ಮ ಅಂತ ಹೇಳಾಕತ್ತಿದ್ದೆ. ಈಗಿದ್ರೆ ಈ ರೀತಿ ಬೇಳೆ ರೆಡಿ ಮಾಡಿದ್ಲು. ಕೊತ್ತಂಬರಿ ಸೊಪ್ಪು ಹಾಕಿದ್ದಿಲ್ಲ, ನನಗೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಇಷ್ಟ ಆಗೋದು. ನಿಮಗೇನು ಮಮ್ಮಿ ಕೊತ್ತಂಬರಿ ಏನು ಟೇಸ್ಟ್ ಬರುತ್ತೇನೋ, ಹಂಗೆ ತಿನ್ಬೇಕು, ಅದಕ್ಕೇನಾಗುತ್ತಂತೆ ಅನ್ನಾಕತ್ತಿದ್ಲು. ನನ್ನ ಮಗಳಿದ್ರೆ ಡಿ-ಮಾರ್ಟ್ ಒಳಗೆ ಇದು ಬೌಲ್ ತೊಗೊಂಡಾರಿ. ಅಂದರೆ ಇದ್ರೊಳಗನೆ ಇನ್ನು ಊಟ, ಅನ್ನ, ಸಾರು ಮತ್ತು ಏನಿರುತ್ತಲ್ಲ ಇದ್ರಾಗ ತಿನ್ನಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾವೆ. ಬೇಡ ಅಂತಂದ್ರೂ ಕೇಳಲೇ ಇಲ್ಲ, ಇದ್ರಾಗ ತಿನ್ನ ಅಂತ ತಿನ್ನಾಕತ್ತಿದ್ಲು. ಫೈನಲಿ ಎಲ್ಲ ಊಟ ಮಾಡಿ ಮನ್ಕೊಂಡ್ವಿ ರೀ. ಇದು ಒಂದು ಸ್ವಲ್ಪ ಫೋಟೋಸನ್ನು ಆ್ಯಡ್ ಮಾಡಿದ್ದು. ಇವತ್ತಿನ ವಿಡಿಯೋನು ಇಲ್ಲೇ ಮುಗಿಸ್ಕೊಂಡ್ರಿ. ಇವತ್ತಿನ ವಿಡಿಯೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗ್ಬೇಡ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡೆ ಸಪೋರ್ಟ್ ಮಾಡಿರಿ. ಇಷ್ಟು ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ನಮಸ್ಕಾರ ರೀ. ಹೋಗಿ ಬರ್ತೀವಿ ರೀ, ಮತ್ತು ಹೊಸ ಲಾಗ್ ಜೊತೆಗೆ ಸಿಗ್ತೀವಿ ರೀ.